ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ನೋಡ್ತಾ ಇದ್ದೀರಲ್ಲ, ಯಾವ್ಯಾವ ಥರ ಇರ್ತಾರೆ ಕ್ಯಾರೆಕ್ಟರ್ಸ್ ನೋಡ್ತಾ ಇದ್ದೀರಾ. ಇವರ ಕ್ಯಾರೆಕ್ಟರ್ ಬಗ್ಗೆ ತುಂಬ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಓಕೆನಾ ಭಗವಂತ. ಸೊ ಈ ಥರ ಇದ್ದಾರೆ ನಿಮ್ಮ ಲೈಫಲ್ಲಿ ಅಂತಂದರೆ ಹುಷಾರಾಗಿರಿ. ಓಕೆನಾ. ಜೊತೆಗೆ ನೋಡೋಣ ಇವಾಗ ಫರ್ದರ್ ಇನ್ನೇನು ಹೇಳಿಸ್ತಾರೆ ಅಂತ. ಸೊ ಇವ್ರಿಗೆ ಎಸ್ಪೆಷಲಿ ಓಕೆನಾ, ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಅಂತಂದರೆ ಅವ್ರಿಗೆ ಹಾರ್ಟ್ ಬ್ಲಾಕ್ ಆಗಿರುತ್ತೆ. ಲೈಕ್ ಅವ್ರಿಗೆ ಏನಂದರೆ ಎಮೋಷನ್ಸೇ ಇರಲ್ಲ. ಎಸ್ಪೆಷಲಿ ಎಮೋಷನ್ಸ್ ಅಂದರೆ ಏನು, ಅವ್ರಿಗೆ ಬರೀ ಹೇಟ್ರೆಡ್ನೆಸ್ಸು, ಬರೀ ಸುಳ್ಳು ಹೇಳೋದು. ಅಯ್ಯೋ ಭಯಂಕರ ಸುಳ್ಳರು. ಅಯ್ಯೋ ರಾಮ. ಮೆನಿಪ್ಯುಲೇಟ್ ಮಾಡೋದು ಅಂತಂದರೆ ಫಸ್ಟು ಎತ್ತಿದ ಕೈ. ಇರಲ್ಲದೆ ಇರೋದನ್ನು ಇದೆ ಅಂತ ಸಾಬೀತು ಮಾಡಿಬಿಡ್ತಾರೆ, ಇರೋದನ್ನು ಇಲ್ಲ ಅಂತ ಸಾಬೀತು ಮಾಡಿಬಿಡ್ತಾರೆ ಅಂಥ ಪಾರ್ಟಿಗಳು. ಆಯಿತಾ, ಆ ಥರ ಕ್ಯಾರೆಕ್ಟ್ರು. ಆ್ಯಂಡ್ ಅದೇನಾದರೂ ಅವರ ನಿಜ ರೂಪ ಅಥವಾ ಅವರ ನಿಜವಾದ ಕ್ಯಾರೆಕ್ಟರ್ ಏನು ಅನ್ನೋದು ಜಗತ್ತಿಗೆ ಗೊತ್ತಾಗೋಯ್ತು ಅಂತಂದ್ರಂತೂ ಫಸ್ಟ್ ಅವ್ರನ್ನ ಮುಗಿಸ್ಬಿಡ್ತಾರೆ. ಆಯಿತಾ. ಅದೇ ಅವ್ರಿಗೆ ಭಾಳ ಕೋಪ ಏನು ಅಂತಂದರೆ ಅವ್ರ ಬಗ್ಗೆ ಯಾರೂ ಏನೂ ಮಾತಾಡೋಂಗಿಲ್ಲ. ಆದರೆ ಅವ್ರು ಏನು ಬೇಕಾದ್ರೂ ಮಾತಾಡ್ಬೋದು. ಎಸ್ಪೆಷಲಿ ಈ ಯಾರನ್ನು ಅವರು ಸ್ಕೇಪ್ ಬೋರ್ಡ್ ಥರ ಇಟ್ಕೊಂಡಿರ್ತಾರೆ ಹತ್ತಿರಕ್ಕೆ, ಅವ್ರ ಬಗ್ಗೆ ಏನು ಬೇಕಾದ್ರೂ ಮಾತಾಡ್ಬೋದು. ಅದನ್ನು ಅವ್ರು ತುಂಬ ಲೈಟಾಗಿ ತೊಗೋಬೇಕು. ಅವ್ರಿಗೇನೂ ಹಕ್ಕಿಲ್ಲ, ಏನು ರಿವೋಲ್ಟ್ ಮಾಡೋಂಗಿಲ್ಲ. ಆಯಿತಾ. ಅದೇ ಒಂದು ಥರ ಪ್ರಸಾದ ಥರ. ಇವ್ರು ಏನಂದರೂ ಪ್ರಸಾದ ಅದು ಕೊಡ್ತಾ ಇದ್ದಾರೆ, ಭಗವಂತ ಪ್ರಸಾದ ಕೊಟ್ಟಂಗೆ. ಏಕೆಂದರೆ ಅವರೇ ದೇವರು ಅಂತ ಆ ಥರ ಬಿಹೇವ್ ಮಾಡ್ತಾರೆ. ಸೊ ಇದು ಯಾರು ಇರ್ಬೋದು, ಈ ಥರ ಒಬ್ಬರು ಅವ್ರ ಕೈಗೆ ಸಿಗಾಕೊಂಡಿದ್ದಾರೆ ಅಂತಂದರೆ ಹರಹರ ಅನಿಸೋವರೆಗೂ ಬಿಡೋದಿಲ್ಲ. ಅದು ಎಸ್ಪೆಷಲಿ ಅವ್ರು ಏನಾದ್ರು ಎಗೇನ್ಸ್ಟ್ ಆಗಿಬಿಟ್ರೆ, ಅವ್ರಿಗೆ ಇಷ್ಟ ಇಲ್ಲದೆ ಇರೋ ಥರ ನಡ್ಕೊಂಬಿಟ್ರೆ ಅದೂ ಇಲ್ಲ. ಇವಾಗ ಸಪೋಸ್ ಆ್ಯಂಡ್ ಇನ್ನೊಂದೇನೆಂದರೆ ಅವ್ರು ಯಾರಾದರೂ ಅವರ ಅಧೀನದಲ್ಲಿದ್ದಾರೆ ಅಂತ ಅಂದ್ಕೊಂಬಿಡಿ. ಯಾರಾದರೂ ಪಾಪ ಅದೇ ಮಕ್ಕಳು ಅಂತ ಹೇಳಿಸಿದ್ರು. ಆಯಿತಾ. ಮಕ್ಕಳು ಇರ್ಬೋದು, ಚಿಕ್ಕ ಮಕ್ಕಳು, ಅವ್ರ ಬಗ್ಗೆ ಏನೂ ಬೇಕಾದ್ರೆ ಕತೆ ಕಟ್ಟಿ ಹೇಳ್ಬಿಡ್ತಾರೆ. ಅಥವಾ ಯಾರಾದರೂ ಏಜ್ಡ್ ಇದ್ದಾರೆ, ಆಯಿತಾ, ಕೈಲಿ ಆಗೋದಿಲ್ಲ, ಆ ಥರ ಒಂದು ಏಜ್ಡ್ ಹತ್ರ ಸಿಗಾಕೊಂಡ್ರೂ ಮುಗೀತು ಅವ್ರ ಕತೆ. ಅವ್ರು ಏನು ಹೇಳ್ಕೊಳ್ಳೋ ಹಂಗೂ ಇಲ್ಲ. ಏಜ್ಡ್ ಇವಾಗ ಪಾಪ ಇಲ್ಲ ನನಗೆ ಸರಿ ಹೋಗ್ತಿಲ್ಲ, ಇಲ್ಲಿ ನನಗೆ ಬದುಕೋಕ್ಕಾಗ್ತಿಲ್ಲ ಅಂತ ಹೇಳ್ಕೊಂಡ್ರು ಮುಗೀತು ಕತೆ. ನಾನು ಬದುಕಕ್ಕೆ ಬಿಡ್ತಿಲ್ವಾ ನಿನಗೆ, ಏನು ಹೇಳಿದೆ ನೋಡಿ ಮುಗಿಸ್ಬಿಡ್ತಾರೆ. ನಾನು ಇಷ್ಟು ದಿವಸ ನೋಡಿಕೊಂಡೆ, ನನ್ನ ಬಗ್ಗೆ ಮಾತಾಡ್ತೀಯ ನೀನು ಅಂತ ಖತಮ್ ಮಾಡುವವರೆಗೂ ಬಿಡಲ್ಲ. ಈಗ ನೋಡಿದ್ರೆ ಹೆಂಗೆ ಹೇಳಿದ ತಕ್ಷಣ ಡಮ್ ಅಂತ ಹೋಯ್ತು. ಆಯಿತಾ. ಈ ಥರ ಇರ್ತಾರೆ ಕ್ಯಾರೆಕ್ಟ್ರು. ನೋಡೋಣ ಇನ್ನೊಂದು ಎಷ್ಟು ಕಾರ್ಡು ಭಗವಂತಂಗೆ ತೋರಿಸ್ತಾರೆ ನೋಡೋಣ. ಎಸ್ ಬಾಬಾ. ಸೊ ಇದು ಎಲ್ಲಾದರೂ ಇರ್ಬೋದು. ಈ ಥರ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟ್ರು ಎಲ್ಲಾದರೂ ಇರ್ಬೋದು, ಯಾರಾದರೂ ಆಗಿರ್ಬೋದು. ಆಯಿತಾ. ಆ್ಯಂಡ್ ನಿಮಗೆ ನೋಡಿದ ತಕ್ಷಣ ಖಂಡಿತ ಅರ್ಥ ಆಗಲ್ಲ. ಆ್ಯಂಡ್ ನೋಡಿದ ತಕ್ಷಣ ಅವ್ರು ಯಾರೂ ಬಂದು ಹೇಳ್ಕೊಳ್ಳಲ್ಲ, ನನಗೆ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟ್ರು, ನನಗೊಂದು ಪರ್ಸನಾಲಿಟಿ ಡಿಸಾರ್ಡರ್ ಇದೆ, ನನಗೆ ಯಾರು ಖುಷಿಯಾಗಿರೋದು ನೋಡಿದ್ರೆ ನನಗೆ ತಡ್ಕೊಳಕ್ಕಾಗಲ್ಲ, ಅಥವಾ ನನಗೆ ನಾನು ಹೇಳ್ದಂಗೆ ಕೇಳಬೇಕು ಎಲ್ಲರೂ, ನಾನೇನು ಹೇಳ್ತೀನಿ ಅದನ್ನು ಆಗಲಿಲ್ಲ ಅಂದರೆ ನನಗೆ ಕೋಪ, ಸಿಟ್ಟು, ಕೆಟ್ಟ ಕೋಪ ಬಂದುಬಿಡುತ್ತೆ ನನಗೆ ಅಂತ. ಆ ಥರ ಯಾರೂ ಬಂದು ಹೇಳ್ಕೊಳ್ಳಲ್ಲ. ಆಯಿತಾ. ಆ ಥರ ಇರೋರು ಹೇಳ್ಕೊಳ್ಳಲ್ಲ. ಅದು ಟೈಮ್ ಬಂದಾಗ ತೋರಿಸುತ್ತೆ. ಅವ್ರ ನಿಜ ರೂಪ ಏನು ಅಂತ ತೋರಿಸಿದಾಗ ಬೆಚ್ಚಿ ಬಿದ್ದುಬಿಡ್ತೀರ ಅದು. ಆಯಿತಾ. ಎಸ್ ಬಾಬಾ. ಇನ್ನೇನು ಹೇಳಬೇಕು ಇವಾಗ, ಕಾರ್ಡ್ ತೆಗಿಯೋಣ. ಎಸ್ ಬಾಬಾ. ನೋಡಿ, ಕಾಸಿಂಗ್ ಅನ್ಎಕ್ಸ್ಪ್ಲೇನ್ಡ್ ಬಾಡಿ ಪೇಯ್ನ್ ಆ್ಯಂಡ್ ನಮ್ನೆಸ್. ನೋಡಿ ಅವ್ರು ಯಾವ ಥರ ಮಾಡ್ತಾರೆ ಗೊತ್ತಾ. ಪಾಪ ಯಾರಾದರೂ ಇರ್ಬೋದು, ಇದು ಹೇಗೆ ನೋವು ಕೊಡೋಕ್ಕೆ ಶುರು ಮಾಡಿಬಿಡ್ತಾರೆ ಅಂತಂದರೆ ಏನೂ ನಿಮಗೆ ಅರ್ಥನೇ ಆಗಲ್ಲ ಏನಾಗ್ತಿದೆ. ಟ್ರಾಮಾ ಒಂಥರ ಎಗ್ ಶೆಲ್ ಮೇಲೆ ನಡೆದಂಗಿರುತ್ತೆ. ಅವರು ಇವತ್ತು ಹಿಂಗೆ ಒಂದು ನಿಮಿಷ ಯಾವ ಥರ ಇರ್ತಾರೆ, ಇನ್ನೊಂದು ನಿಮಿಷ ಹಂಗಿರಲ್ಲ. ಇದು ಆ ಥರ ಹೆದರ್ಕೊಂಡು ಬದುಕ್ತಿರ್ಬೇಕು. ಯಾವ ಥರ ಹೇಳೋಕ್ಕಾಗೋದಿಲ್ಲ, ಆ ಥರ ನಡುಗಕ್ಕೆ ಶುರು ಆಗಿಬಿಡ್ತಾರೆ. ಅಷ್ಟು ಜೊತೆಗೆ ಅನ್ಎಕ್ಸ್ಪ್ಲೇನ್ಡ್ ಬಾಡಿ ಪೇಯ್ನ್, ಎಲ್ಲೋ ಒಂದು ಕಡೆ ನೋವು, ಭಯ. ಯಾಕೆ ಅಂದರೆ ಎಮೋಷ್ನಲ್ ಪಾಪ ಅವ್ರಿಗೂ ಬ್ಲಾಕ್ ಆಗೋಕ್ಕೆ ಶುರು ಆಗೋಗಿರುತ್ತೆ. ಆ ಭಯ ಅನ್ನೋದು ಕೂತ್ಕೊಂಡು ಅದು ಫಿಸಿಕಲಿ ಅವ್ರಿಗೆ ಪೇಯ್ನ್ ಶುರು ಆಗ್ತಾ ಇರುತ್ತೆ. ಇರೋಕ್ಕೂ ಇಷ್ಟ ಆಗಲ್ಲ ಅವ್ರಿಗೆ, ಜೊತೆಗೆ ಇರೋಕ್ಕಾಗಲ್ಲ. ಅಂಥದ್ರಲ್ಲೂ ನೀನು ಇರಬೇಕು, ನೀನು ಇರಲೇಬೇಕು. ಆಚೆ ಕಡೆ ದೂರ ಹೋಗ್ತೀನಿ ಅಂದರೆ ನೀನು ಸಾಯಿಸ್ಬಿಡ್ತೀನಿ ಅಂತ. ಆ್ಯಂಡ್ ಹತ್ತಿರ ಇದ್ರೆ ಏನು ಬದುಕಕ್ಕೆ ಬಿಡ್ತಾರೆ, ಸಾಯಿ ಅಂತಿರ್ತಾರೆ. ನಿಜ, ಇದು ಸುಳ್ಳಲ್ಲ. ಆಯಿತಾ. ಹೋಗ್ತಾ ಬರ್ತಾ ಬೇಕಾದ್ರೆ ಸಾಯಿ ಅಂತ ಮಾತಾಡಿಸ್ತಾ ಇರ್ತಾರೆ. ಅಂದರೆ ಒಂದು ಸಲ ಅವ್ರ ನಿಜ ರೂಪ ಏನಾದರೂ ಇವ್ರಿಗೆ ಗೊತ್ತಾಗೋದ್ರೆ ಆ ಥರ. ಆಯಿತಾ. ಆ್ಯಂಡ್ ಅದಿಲ್ಲ ಅಂದ್ರೂ ಕೂಡ ನೀವು ನಾರ್ಸಿಸಿಸ್ಟ್ ಅಂದರೆ ಅಷ್ಟೇ, ನೀವು ಇಂದ್ರ ಚಂದ್ರ ಅಂದ್ಕೊಂಡೇ ಬದುಕಿರಬೇಕು, ಜೀವನ ಪೂರ್ತಿ ಹಾಗೆ ಬದುಕಬೇಕು. ಅದು ಎಷ್ಟು ದಿವಸ ಅಂತ ಬದುಕೋಕ್ಕಾಗತ್ತೆ ಅಲ್ವಾ. ಆ ಥರ ಅವರು ಅನ್ನೆಸೆಸರಿ
ಹೆಂಗೆ ಬಾಡಿ ಪೇಯ್ನ್ ಶುರು ಆಗಿಬಿಡುತ್ತೆ ಅಂದರೆ ನಮ್ನೆಸ್ ಪಾಪ ಒಂಥರ ಕೈ ಕಾಲು ಸ್ವಾಧೀನನೇ ಇಲ್ವೇನೋ ಆ ಥರ ಒಂದು ಕೈ ನೋವು ಕಾಲು ನೋವು ಇರ್ಬೋದು, ಮೈಕೈ ಎಲ್ಲ ನೋವಿರ್ಬೋದು ಆಯಿತಾ. ಆ್ಯಂಡ್ ಅದರಲ್ಲೂ ಸುಳ್ಳು ಹೇಳಿರ್ತಾರೆ ಆ ಥರ ಹುಷಾರಿಲ್ಲ ಆ ಥರ ಅಂದ್ರೂ ನಾಟಕ ಆ ಮನುಷ್ಯ ಅಥವಾ ಈ ಮನುಷ್ಯ ಬರೀ ನಾಟಕ ಬರೀ ಸುಳ್ಳು ಹೇಳೋದು, ಕೆಲಸ ಮಾಡಬೇಕು ಅಂತ ಸುಳ್ಳು ಹೇಳೋದು ಅಂತ ಆಯಿತಾ. ಅಲ್ಲಿ ನೋವು ಇಲ್ಲಿ ನೋವು ಅಂತ ಬರೀ ತಪ್ಪಿಸ್ಕೊಳ್ಳೋಕ್ಕೆ ಕಳ್ಳಾಟ ಅದು ಆ ಥರ ಎಲ್ಲ ನಂಬೋವಾಗಿಲ್ಲ ಅಂದ್ಬಿಟ್ಟು ಇನ್ನೂ ಟಾರ್ಚರ್ ಮಾಡೋದು ಆಯಿತಾ. ಆ ಥರ ಒಂದು ಕ್ಯಾರೆಕ್ಟ್ರು. ಅದೇ ಹೇಳಿದ್ನಲ್ವಾ, ಯಾರಾದರೂ ಒಬ್ಬರು ಏಜ್ಡ್ ಏನಾದ್ರು ಸಿಗಾಕೊಂಡಿದ್ದಾರೆ ಅಂದರೆ, ಅಥವಾ ಚಿಕ್ಕ ಮಕ್ಕಳು ಅಂದರೆ ಯಾರಿಗೆ ಮಾತಾಡೋಕ್ಕೆ ಬರೋದಿಲ್ಲ, ಮಾತಾಡೋಕ್ಕಾಗಲ್ಲ, ಓಪನಾಗಿ ಮಾತಾಡೋ ಹಾಗೆ ಇಲ್ಲ, ಇಂಥವ್ರ ಕೈಗೆ ಸಿಗಾಕೊಂಡಿದ್ದೀರಾ ಅಂದರೆ ಮಾತೇ ಆಡೋಂಗಿಲ್ಲ ನೀವು, ಅಷ್ಟೇ ಕತೆ. ಮಾತಾಡಿದ್ರೆ ಡಮಾರು. ತೋರಿಸಿದ್ರಲ್ಲ ಇಲ್ಲಿ ಹೆಂಗೆ ಹೋಯ್ತು ನೋಡಿದ್ರಾ ಹೇಳಿದ ತಕ್ಷಣ ಆಯ್ತಾ, ಅಷ್ಟೇ ಕ್ಲೋಸ್ ಮಾಡೋವರೆಗೂ ಬಿಡೋಲ್ಲ ಆ್ಯಂಡ್ ದೂರ ಹೋಗೋಕ್ಕೂ ಬಿಡೋಲ್ಲ ಅಂಥ ಕ್ಯಾರೆಕ್ಟ್ರು. ವರ್ಸ್ಟು ಇದು, ಅಸಹ್ಯ, ತುಂಬ ಅಸಹ್ಯ. ಎಸ್ ಬಾಬಾ ನೋಡಿ, ಕ್ಲೇಮಿಂಗ್ ಕ್ರೆಡಿಟ್ ಓವರ್ ಯುವರ್ ಸಕ್ಸಸ್. ಎಸ್, ವೆರಿ ವೆರಿ ಟ್ರೂ. ಏನು ಮಾಡಿರ್ತಾರೆ ಗೊತ್ತಾ ಪಾಪ, ನೀವೇನೇ ಮಾಡಿ ಆಯಿತಾ. ಈ ಕ್ಯಾರೆಕ್ಟರ್ ಇದು ಯಾವ ಥರ ಅಂದರೆ, ಇದೇನೇ ಮಾಡಿರ್ರಿ ಕೆಲಸ, ಕ್ರೆಡಿಟ್ ಎಲ್ಲ ಇವ್ರದ್ದೇ, ನಾನು ಹೇಳಿ ಮಾಡಿಸಿದ್ದು ನಾನೇ. ಅದು ಬೇಕಂದರೆ ಯಾವ ಲೆವೆಲ್ಗೆ ಹೋಗ್ತಾರೆ ಅಂದರೆ, ಅವರು ಮಾಡಿದ್ರು ಅಂತಲೂ ಹೇಳಲ್ಲ ಬೇಕಂದರೆ, ಅಂಥ ಕ್ಯಾರೆಕ್ಟರ್ ಇದು. ಹೇಳೋದೇ ಇಲ್ಲ, ಏನಾದ್ರು ಸಹಾಯ ಮಾಡಿರಲಿ ಅಥವಾ ಏನಾದ್ರು ಮಾಡಿರಲಿ ಕೆಲಸ, ಅವ್ರು ಮಾಡಿದ್ರಿಂದ ಈ ಥರ ಆಯಿತು ಅಂತ ಹೇಳಲ್ಲ, ತಾನೇ ಕ್ರೆಡಿಟ್ ತೊಗೊಳ್ಳೋದು ಎಲ್ಲದಕ್ಕೂ. ಆ ಥರ ಕ್ಯಾರೆಕ್ಟರ್ ಇದು. ಅದನ್ನೇ ಹೇಳ್ತಾ ಇದ್ದಾನೆ ನೋಡಿ, ಕ್ಲೇಮಿಂಗ್ ಕ್ರೆಡಿಟ್ ಓವರ್ ಯುವರ್ ಸಕ್ಸಸ್. ಅದು ಸಕ್ಸಸ್ಫುಲ್ ಆಯಿತು ಅಂದ್ಕೊಂಬಿಡಿ, ಏನೋ ಹೇಳಿರ್ತಾರ, ಏನೋ ಮಾಡ್ತೀರಾ ಕೆಲಸ ಆಯಿತಾ. ಅದಕ್ಕೇನು ನಿಮಗೆ ಜನ ಎಲ್ಲ ಬಂದು ನಿಮ್ಮನ್ನು ಭೇಷ್ ಅಂದ್ಬಿಟ್ರೆ ಇವ್ರಿಗೆ ಸಂಕಟ ಶುರುವಾಗ್ಬಿಡುತ್ತೆ ಅಷ್ಟೇ. ಅಂದರೆ ಇವ್ರ ಮುಂದೆ ಬೇರೆ ಯಾರನ್ನೂ ಹೊಗಳೋ ಹಂಗಿಲ್ಲ. ಇವಾಗ ನೀವು ಆ ಥರ ಹೊಗಳಿಸ್ಕೊಳ್ಳೋ ಥರ ಇದ್ದೀರಾ ಅಂತ ಅಂದ್ಬಿಟ್ರಂತೂ ಮುಗೀತು ಕತೆ. ನೀವು ಏನು ಕೆಲಸ ಮಾಡಿದರೂ ಅವ್ರಿಗೆ ಬೇಕು ಅದು ಕ್ರೌನು ಆಯಿತಾ, ಅವ್ರಿಗೆ ಬೇಕು ಆ ಕ್ರೆಡಿಟ್ ಎಲ್ಲ ಅವ್ರಿಗೆ ಬೇಕು. ನಾನು ಮಾಡಿದ್ದು, ನಾನೇ ಹೇಳಿ ನಾನೇ ಮಾಡಿರೋದ್ರಿಂದ ನೋಡಿ ಈ ಥರ ಇದೆ, ಈ ಥರ ಚೇಂಜಸ್ ಬಂದಿದೆ ಅಂತ ಅನ್ಕೊಂಡು ಬೇಕಂದ್ರೆ ಏನು ಬೇಕಾದ್ರೂ ಹೇಳ್ಬಿಡ್ತಾರೆ. ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ, ಆ ಥರ ಮಾಡಿದ್ದಾರೆ. ಆ್ಯಕ್ಚುಲಾಗಿ ಇದು ಮಾಡಿರೋದಕ್ಕೇ ಈ ಥರ ಕಾರ್ಡ್ಗಳು ಬರ್ತಾ ಇರೋದು. ಈ ಥರ ಒಬ್ಬೊಬ್ಬರು ಲೈಫಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಆಟ ಆಡಿದ್ದಾರೆ. ನೀವೇನೋ ಒಂದು ಕೆಲಸ ಮಾಡಿದ್ದೀರಾ, ಇದು ಸಪೋಸ್ ಕೆಲಸ ಆಫೀಸಲ್ಲಿ ಅಂತ ತೊಗೊಂಡ್ರೆ ನೀವೇನೋ ಒಂದು ಕೆಲಸ ಮಾಡಿರ್ತೀರ ಆಯಿತಾ. ಅದನ್ನು ಏನು ಮಾಡ್ತಾರೆ, ನೀವೇನೋ ಲೀವ್ ಹೊಟ್ಟೋಗ್ತೀರ, ರಜಾ ಹೊಟ್ಟೋಗ್ತೀರ ಪಾಪ ಸಡನ್ನಾಗಿ. ಅವಾಗ ಏನಂತಂದರೆ ಯಾರೋ ಕೇಳ್ತಾರೆ, ಬಾಸ್ ಕೇಳಿದ್ರು ಅಂದ್ಕೊಳ್ಳಿ, ಈ ಥರ ಅದೇನೋ ಒಂದು ರಿಪೋರ್ಟ್ ಆಗಬೇಕಿತ್ತು ಆಯಿತಾ ಅಂದ ತಕ್ಷಣ ತಾನೇ ಓಡೋಕ್ಕೆ ತೋರಿಸ್ಬಿಡೋದು. ರಿಪೋರ್ಟ್ ನೋಡಿ ಸರ್, ಈ ಥರ ಆಗಿದೆ, ಈ ಥರ ಇದೆ, ಮುಗೀತು. ಪಾಪ ನಿಮ್ಮ ಹೆಸರೇ ಹೇಳಲ್ಲ, ಇವ್ರು ಮಾಡಿರೋದು ಅಂತಲೇ ಹೇಳಲ್ಲ. ನಾನೇ ಮಾಡಿದ್ದು ಸರ್, ತೊಗೊಳ್ಳಿ ಸರ್ ಅಂದ್ಬಿಟ್ಟು ಕ್ಲೋಸ್ ಅಲ್ಲಿಗೆ. ಸೊ ಕ್ರೆಡಿಟ್ ಯಾರಿಗೆ? ಅವ್ರಿಗೆ. ಮಾಡಿದ್ಯಾರು? ನೀವು. ಈ ಥರ ಅಂದರೆ ಸಿಂಪಲ್. ನಾನು ಹೇಳ್ತಾ ಇರೋದು ಒಂದು ಉದಾಹರಣೆ, ಇದು ಎಲ್ಲಿಗಾರು ಅನ್ವಯಿಸ್ಕೊಳ್ಳಿ. ಇವ್ರನ್ನ ಮುಂದೆ ತರಲ್ಲ. ಇವರು ಯಾವ ಥರ ಅಂದರೆ, ಇನ್ನೂ ಬೇಕಾದರೆ ಅವ್ರು ಮಾಡಿರೋ ಕೆಲಸನೂ ಬೇಕಾದರೆ ನಾನೇ ಮಾಡಿರೋದು ಅಂತ ಹೇಳ್ತಾರೆ, ಅಂಥ ಪಾರ್ಟಿ. ಎಸ್ ಬಾಬಾ, ಇನ್ನೇನು ಹೇಳಬೇಕು. ರಿಮೋಟ್ ವ್ಯೂಯಿಂಗ್. ಲುಕ್ ಇನ್ ಟು ಯುವರ್ ಲೈಫ್ with their mind. Looking into your life, ಓಕೆ, ವಿತ್ ದೇರ್ ಮೈಂಡ್. ಹೇಗೆ ಅಂತಂದರೆ ಅಷ್ಟೇ ಇದೆ, ರೂಟ್ ವರ್ಕ್ ಮಾಡ್ತಾರೆ ಅಂತ ಇಲ್ಲಿ ಹೇಳಿದ್ರಲ್ವ ಇಲ್ಲಿ ನೋಡಿ. ಯಾವ ಥರ ಅಂತಂದರೆ, ಸುಮ್ಮನೆ ನೀವು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರೋದು, ನೀ ಏನು ಮಾಡ್ತಾ ಇದೆಯಾ, ಅಥವಾ ಯಾರು ನಿಮಗೆ ಹತ್ತಿರ ಇರ್ತಾರೆ ಆಯಿತಾ, ನಿಮ್ಮ ಹತ್ತಿರದವರು ಅಂತ ಇರೋರನ್ನೆಲ್ಲ ದೂರ ಮಾಡಿಬಿಟ್ಟಿರ್ತಾರೆ ಅಂಥ ಕ್ಯಾರೆಕ್ಟ್ರು. ಬಟ್ ಸ್ಟಿಲ್ ಯಾರು ಇರ್ತಾರೆ ಹತ್ರ ಅವ್ರನ್ನ ಫೋನ್ ಮಾಡಿ ವಿಚಾರಿಸೋದು, ಅಥವಾ ಹೋಗಿ ನಿಮ್ಮ ಮನೆಗೂ ವಿಸಿಟ್ ಮಾಡ್ಬೋದು. ಅದನ್ನೇ ಹೇಳ್ತಾ ಇದ್ದಾರೆ ರಿಮೋಟ್ ವ್ಯೂಯಿಂಗ್ ಆಯಿತಾ. ಅದು ರಿಮೋಟ್ ವ್ಯೂಯಿಂಗ್ ಅಂತ ಇರೋದ್ರಿಂದ ಅವರು ಡೈರೆಕ್ಟಾಗಿ ಬರೋಲ್ಲ ಮಾತಾಡೋಕ್ಕೆ, ಇಂಡೈರೆಕ್ಟಾಗಿ ಮಾತಾಡಿಸ್ತಾರೆ. ಇನ್ಯಾರನ್ನೋ ಕೇಳಿಸ್ತಾರೆ, ಕೇಳು ಅವ್ರಿಗೆ ಹೇಗಿದ್ದಾರೆ ಏನು ಅಂತ, ಏನಾದ್ರು ತೊಂದರೆ ಇದೆಯಾ ಏನು ಕೇಳು, ನೀವೇನಾದರೂ ಇಲ್ಲಪ್ಪ ನಾನು ಫೈನಾಗಿದ್ದೀನಿ ಅಂದ್ಬಿಟ್ರೆ ಮತ್ತೆ ಶುರು ಪ್ಲ್ಯಾನಿಂಗು, ಹೆಂಗೆ ಮಾಡಬೇಕು, ಇವ್ರಿಗೆ ತೊಂದರೆ ಹೆಂಗೆ ಮಾಡಬೇಕು ಅಂತ. ಅವರು ಡೈರೆಕ್ಟಾಗಿ ಬಂದು ಮಾತಾಡೋಲ್ಲ ಆಯಿತಾ, ಆ ಥರ ಅಂತ ಹೇಳ್ತಾ ಇದ್ದಾರೆ. ಬಟ್ ಒಬ್ಬೊಬ್ಬರು ಬೇಕಾದರೆ ಡೈರೆಕ್ಟಾಗೂ ವಿಚಾರಿಸ್ಕೋತಾರೆ
ಆಯಿತಾ. ಅಂದರೆ ಅವ್ರಿಗೆ ನಿಮ್ಗೆ ಗೊತ್ತಿರಲ್ವಲ್ಲ, ಅವ್ರ ನಿಜ ಸ್ವರೂಪ ಏನು ಅಂತ ಗೊತ್ತಿಲ್ಲ ಅಂದ್ಕೊಂಡು ನಿಮ್ಮನ್ನು ವಿಚಾರಿಸ್ಕೋಬೋದು. ಬಟ್ ನಿಮಗೆ ಗೊತ್ತಿರುತ್ತೆ, ನಿಮಗೆ ಎನರ್ಜಿ ರೀಡ್ ಮಾಡೋಕ್ಕೆ ಬರುತ್ತೆ, ಇವರ ಎನರ್ಜಿ ಪೂರ್ತಿ ಗೊತ್ತಿರುತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ಅಷ್ಟಾದ್ರೂ ಮಾಡ್ತಾರೆ ಆಯಿತಾ, ಆದರೂ ಮಾಡ್ತಾಯಿರ್ತಾರೆ ಅಂತ ಹೇಳ್ತಾ ಇದ್ದಾರಪ್ಪ. ಅವರು ನಿಮ್ಮನ್ನು ಯಾವ ಥರ ನೋಡ್ತಾರೆ ಅಂದರೆ, ಅವರ ಮನಸ್ಸು ನಿಮ್ಮನ್ನು ಯಾವ ಥರ ಚೆಕ್ ಮಾಡ್ತಿರ್ತಾರೆ ಅಂತಂದರೆ, ಅವ್ರ ಮನಸ್ಸಿನಲ್ಲಿ ಏನು ಆಗ್ತಾ ಇರುತ್ತೆ, ಅವ್ರು ಏನು ಐಡಿಯಾಸ್ ಇತ್ತು, ಅವ್ರದ್ದೇನು ಪ್ಲ್ಯಾನ್ ಇತ್ತು, ಅದೆಲ್ಲ ಸಕ್ಸಸ್ ಆಯಿತಾ ಅನ್ನೋ ಥರ ವಿಚಾರಿಸ್ಕೋತಾರೆ. ಈಗ ಅವ್ರ ಮೈಂಡಲ್ಲಿ ಏನಿತ್ತು, ನೀವೇನೋ ಒಂದು ತೊಂದರೆ ಆಗಬೇಕು ಅಂತಿತ್ತು, ಅದಕ್ಕೋಸ್ಕರ ಇರೋರನ್ನೆಲ್ಲ ಯಾರ್ಯಾರು ಬೇಕೋ ಆ ಮೂಲಕ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಏನೂ ಸಿಗಲಿಲ್ವಾ ಡೈರೆಕ್ಟಾಗೂ ಬರ್ತಾರೆ. ಅಯ್ಯೋ ಶೇಮ್ಲೆಸ್ ಪೀಪಲ್ ಇವರು, ಮರ್ಯಾದೆನೇ ಇರಲ್ಲ, ನಿಜವಾಗ್ಲೂ ಹೇಳ್ತೀನಿ ಆಯಿತಾ. ಬೇಕಾದರೆ ಇವತ್ತು ಕೆಟ್ಟದಾಗಿ ಜಗಳ ಆಡಿರ್ತಾರೆ, ಮತ್ತು ನಾಳೆ ನೆಕ್ಸ್ಟ್ ಡೇ ಚೆನ್ನಾಗಿ ಬಂದು ಮಾತಾಡ್ತಾರೆ ಅಂಥ ಕ್ಯಾರೆಕ್ಟ್ರು. ಬಂದು ಬೇಕಾದ್ರೆ ಕೇಳ್ಬೋದು, ಈತೇನಾಯಿತು ಅದೇನಾಯಿತು ಅಂತ, ಆ ಥರ ಅಂತ ಕೇಳಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ. ರಿಮೋಟ್ಲಿ ಅಂದರೆ ಯಾವಾಗಲೂ ಬಂದು ಮಾತಾಡಲ್ಲ, ಯಾವಾಗಲೂ ಒಂದೊಂದ್ಸಲ ಅವ್ರಿಗೆ ಬೇಕು ಅಂದಾಗ ಬಂದು ಮಾತಾಡಿಸ್ತಾರೆ. ಅವ್ರಿಗೇನು ಬೇಕು ಆಗಬೇಕು ಆಗಿದೆಯಾ ಅಂತ ತಿಳ್ಕೊಳ್ಳೋಕ್ಕೆ ನಿಮ್ಮನ್ನು ಮಾತಾಡಿಸ್ತಾರೆ ಅಂತ ನೋಡ್ತಾ ಇರ್ತಾರೆ ಅಷ್ಟೇ, ಆ ಥರ ಅಂತ ಹೇಳ್ತಾ ಇದ್ದಾರೆ. ಈ ಥರ ನಡೆದಿರೋದೇನೆ ಇದು ಬಂದಿರೋದು ಕಾರ್ಡ್ಸು. ಓಕೆನಾ? ಎಸ್ ಬಾಬಾ, ಇನ್ನೇನು ಹೇಳಬೇಕು? ಬ್ಲ್ಯಾಕ್ ಮೇಲ್, ಇದಂತೂ ತುಂಬ ಸತ್ಯ ಆಯಿತಾ. ತುಂಬ ಬ್ಲ್ಯಾಕ್ ಮೇಲ್ ಮಾಡೋಟ ಹೇಳಿದ್ನಲ್ಲ, ಮೆನಿಪ್ಯುಲೇಟ್ ಮಾಡ್ತಾರೆ, ಈ ಸತ್ಯನ ಸುಳ್ಳು ಮಾಡ್ತಾರೆ, ಸುಳ್ಳನ್ನು ಸತ್ಯ ಮಾಡಿಬಿಡ್ತಾರೆ ಆಯಿತಾ. ಫಸ್ಟು ಇನ್ನೊಂದೇನೆಂದರೆ ಬ್ಲ್ಯಾಕ್ ಮೇಲು. ಈಗೆಲ್ಲ ಗೊತ್ತಾಯ್ತಲ್ವಾ, ನೀವೇನು ಕ್ಯಾರೆ ಅನ್ನಲ್ಲ ಅಂತ ಗೊತ್ತಾಗಿದ್ದ ತಕ್ಷಣ ಫುಲ್ಲು ಅಯ್ಯೋ ನೀನೇ ನನಗೆ, ನಿನ್ನನ್ನು ಬಿಟ್ಟರೆ ನಾನು ಹೆಂಗೆ ಬದುಕಲಿ, ನೀನು ಯಾಕೆ ಈ ಥರ ದೂರ ಆಗಿಬಿಡ್ತಿದ್ಯಾ, ಯಾಕೆ ಈ ಥರ ಸೈಲೆಂಟ್ ಆಗೋಗಿದೆಯಾ, ಮಾತೇ ಆಡಿಸ್ತಾ ಇಲ್ಲ ಅನ್ನೋ ಥರ ಫುಲ್ಲು ಡ್ರಾಮಾ. ಅದೇ ಡಿಗ್ಗಿಂಗ್ ಅಪ್ ಡರ್ಟ್ ಆನ್ ಯು ಟು ಯೂಸ್ ಲೇಟರ್. ನೀವೇನೋ ಹೇಳ್ಕೊತೀರ ಆವಾಗ, ಅಯ್ಯೋ ಈ ಥರ ಅಲ್ಲ, ಹೀಗಾಗಿದೆ ಹಾಗಾಗಿದೆ ಅಂತ ನೀವೇನೋ ಬಾಯಿ ಬಿಟ್ಟರೆ ಮುಗೀತು, ಆ ನ್ಯೂಸ್ ಇಟ್ಕೊಂಡು ಕೂತಿರೋದು ಆ ಥರ ಕ್ಯಾರೆಕ್ಟ್ರು. ಅಯ್ಯೋ ರಾಮ, ಅದನ್ನು ಮೆತ್ತಗೆ ಏನೋ ಹೇಳ್ಕೊಂಡ್ರಿ ಅಂದ್ಕೊಳ್ಳಿ ನೀವು ಆಯಿತಾ. ಹೇಳ್ಕೊಳ್ಳೇಬಾರ್ದು ಯಾರ ಹತ್ರನೂ. ಅಂಥದ್ರಲ್ಲಿ ನೀವೇನೋ ಪಾಪ ಅವ್ರನ್ನ ನಂಬಿ ಹೇಳ್ಕೊಂಬಿಟ್ರಿ ನೀವು, ಅದನ್ನು ಇಟ್ಕೊಂಡು ಕೂತಿರೋದು ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೆ ಆಯಿತಾ. ಅದೇ ತಲೆಯಲ್ಲಿ ಯಾವ ಥರ ಇಟ್ಕೊಂಡಿರ್ತಾರೆ ಅಂದರೆ, ನೀವೇನು ಹೇಳ್ಕೊಂಡಿರ್ತೀರ, ನಿಮ್ಗೇನೋ ಬೇಜಾರಾಗಿರ್ಬೋದು, ಅಥವಾ ದುಃಖ ಆಗಿರ್ಬೋದು, ಒಬ್ಬರಿಂದ ಏನಾದ್ರು ಇರ್ಬೋದು ಆಯಿತಾ. ಅದನ್ನು ನೀವು ಹೇಳ್ಕೊತೀರಾ ಅಂದ್ಕೊಳ್ಳಿ. ಇದು ಈಗ ಸಪೋಸ್ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಅಂದ್ಕೊಳ್ಳಿ. ಈಗ ನೀವು ಹಸ್ಬೆಂಡ್ ಬಗ್ಗೆ ನಿಮ್ಗೇನೋ ಬೇಜಾರಿತ್ತು, ಅಥವಾ ನಿಮ್ಮ ವೈಫ್ ಬಗ್ಗೆ ಏನೋ ಬೇಜಾರಿತ್ತು, ಯಾರ ಹತ್ರನೂ ಇವ್ರ ಹತ್ರ ಹೇಳ್ಕೊಂಡ್ರಿ ನೀವು ಆಯಿತಾ. ಏನೋ ಹೇಳ್ಕೊಂಡಿದ್ದೀರಾ. ಇವ್ರು ಏನು ಮಾಡ್ತಾರೆ ಅಂದರೆ, ಬೇಕಾದ್ರೆ ನಿಮ್ಮ ಹಸ್ಬೆಂಡ್ನ ಅಥವಾ ನಿಮ್ಮ ವೈಫ್ನೇನೂ ಸೇರಿಸ್ಬಿಡ್ತಾರೆ, ಅವ್ರಿಗೇ ನೀವು ಹಿಂಗೆ ಹೇಳ್ತಾ ಇದ್ರಿ ಅಂತ ಹೇಳ್ಬಿಡ್ತಾರೆ. ಅರ್ಥ ಆಯ್ತಾ? ನೀವೇನಾದರೂ ಹೇಳಬಾರ್ದು, ಗುಟ್ಟು ಅನ್ನೋ ಥರ ನೀವೇನಾದ್ರು ಹೇಳಿದ್ರೆ, ನನಗೆ ಈ ಥರ ಬೇಜಾರಾಯಿತು ಅಂತ ಹೇಳಿದ ತಕ್ಷಣ ಇದೇ ಕಾಯ್ತಾ ಇರೋದು ತಲೆ. ಅಯ್ಯೋ ಪಾಪ ಹೌದಾ, ಈ ಥರ ಮಾಡಬಾರ್ದಾಗಿತ್ತು, ನಿನ್ನಂಥ ಒಳ್ಳೆಯವಳು ಅಥವಾ ನಿನ್ನಂಥ ಇಷ್ಟು ಒಳ್ಳೆ ಮನುಷ್ಯ, ನಿನಗೆ ಈ ಥರ ಆಗಬಾರ್ದಿತ್ತು, ಮಾಡಬಾರ್ದಿತ್ತು ಅಂತೆಲ್ಲ ಕೇಳ್ಕೊಂಡು ಅದೇ ಡಿಗ್ಗಿಂಗ್ ಅಪ್ ಡರ್ಟ್ ಎಲ್ಲ ಕೇಳ್ಕೊಂಬಿಡೋದು. ಅರ್ಥ ಆಯ್ತಾ? ಟು ಯೂಸ್ ಲೇಟರ್ ಆನ್ ಯು, ನಿನಗೆ ಎಗೇನ್ಸ್ಟಾಗಿ ಯೂಸ್ ಮಾಡೋಕ್ಕೆ, ನಿನ್ನ ಬಗ್ಗೆ ಇವೆಲ್ಲ ವಿಚಾರಿಸ್ಕೊಂಡು ಅಯ್ಯೋ ಪಾಪ ಹಿಂಗೆ ಮಾಡಬಾರ್ದಿತ್ತು, ನೀನು ಜೋಪಾನ, ಹುಷಾರಾಗಿರು, ಚೆನ್ನಾಗಿರು ಜೋಪಾನ, ಅದು ಇದು ಅಂತೆಲ್ಲ ಹೇಳ್ಬಿಟ್ಟು ಮೆತ್ತಗಲ್ಲಿ ಹೋಗ್ಬಿಟ್ಟು ನೀವು ಯಾರ ಬಗ್ಗೆ ಹೇಳಿರ್ತೀರ, ಬೇಜಾರು ಅಂತ ನೀವು ಹೇಳ್ಕೊಂಡಿರ್ತೀರ, ಇವ್ರ ಮೇಲೆ ನಂಬಿಕೆ ಇಟ್ಟು ನೀವೇನು ಹೇಳ್ಕೊಳ್ತೀರಾ ಅವ್ರ ಹತ್ರನೇ ಹೋಗಿ ಹೇಳ್ಬಿಡೋದು. ಅಯ್ಯೋ ಪಾಪ ನೋಡು ನೀನು ಈ ಥರ ಮಾಡ್ತಿದ್ಯಾ ಅಂತ. ಅಂದರೆ ಇದು ಎಲ್ಲರೂ ಇರ್ಬೋದು, ಆಫೀಸಲ್ಲಿ ನೋಡು ವರ್ಸ್ಟ್ ಕ್ಯಾರೆಕ್ಟ್ರ್ ಇದು ಆಯಿತಾ. ಆಫೀಸಲ್ಲಿ ಇರ್ಬೋದು, ಸಾಯಿಸ್ಬಿಡ್ತಾರೆ ಈ ಥರ ಜನ ಆಯಿತಾ. ಆಫೀಸಲ್ಲಿ ಇರ್ಬೋದು, ಎಲ್ಲರೂ ಇರ್ಬೋದು ಆಯಿತಾ. ಯಾವ ಥರ ಮಾಡ್ತಾರೆ ಅಂದರೆ ಎಲ್ಲ ವಿಚಾರಿಸ್ಕೊಂಬಿಡೋದು. ಇದು ಇನ್ನೊಂದು ಹೇಳ್ತಾ ಇದ್ದಾರೆ, ಲೈಕ್ ಸಪೋಸ್ ನಿಮಗೆ ನಿಮ್ಮ ಬಾಸಿಂದ ಏನೋ ತೊಂದರೆ ಇತ್ತು ಅಂದ್ಕೊಳ್ಳಿಪ್ಪ, ಈ ಕೆಲಸದ ವಿಷಯದಲ್ಲಿ ಅಂತ ತೊಗೊಂಡ್ರೆ, ನಿಮ್ಮ ಬಾಸಿಂದ ಏನೋ ಪ್ರಾಬ್ಲಮ್ ಇತ್ತು ಅಂತ ನೀವೇನೋ ಹೇಳ್ಕೊತೀರಾ ಆಯಿತಾ. ನಿಮ್ಮ ಕೊಲೀಗ್ಗೆ ಯಾರಿಗೋ ಹೇಳ್ಕೊತೀರಾ, ನೀವೇ ಆ ಕೊಲೀಗ್ ಏನು ಮಾಡೋದು, ಅದೇ ಈ ಕೊಲೀಗು ಇದೇನು ಮಾಡೋದು, ಕೊಲೀಗು ಎಲ್ಲ ವಿಚಾರಿಸ್ಕೊಂಬಿಟ್ಟೆ, ಅಯ್ಯೋ ಸೋ ಸ್ಯಾಡ್, ಈ ಥರ ಎಲ್ಲ ಆಗಬಾರ್ದಾಗಿತ್ತು ಅಂದ್ಬಿಟ್ಟು ಮೆತ್ತಗೆ ಹೋಗೋ ಬಾಸ್ಗೆ ಹೇಳ್ಬಿಡೋದು. ಅರ್ಥ ಆಯ್ತಾ? ಆ ಥರ ಅಷ್ಟು ವರ್ಸ್ಟ್ ಕ್ಯಾರೆಕ್ಟ್ರ್ ಅಂದರೆ ವರ್ಸ್ಟ್ ಕ್ಯಾರೆಕ್ಟ್ರು ಆಯಿತಾ. ಇವ್ರುಗಳು ಇದೇ ಮಾಡೋದು, ಮೆತ್ತಗೆ ಆಮೇಲೆಲ್ಲ ಹೇಳ್ಬಿಡೋದು, ಅವ್ರಿಗೆ ಹೇಳ್ಬಿಟ್ಟು ಆಮೇಲೆ ಮತ್ತೆ ಬ್ಲ್ಯಾಕ್ ಮೇಲ್ ಶುರು ನಿಮ್ಮ ಮೇಲೆ
ಆ ಬಾಸ್ ಆದರೂ ಬ್ಲ್ಯಾಕ್ ಮೇಲ್ ಮಾಡ್ಬೋದು, ಅಥವಾ ಇವರಾದರೂ ಬ್ಲ್ಯಾಕ್ ಮೇಲ್ ಮಾಡ್ಬೋದು, ಯಾರಾದ್ರೂ ಮಾಡ್ಬೋದು. ಅಷ್ಟೇ ಸಿಂಪಲ್, ಮುಗೀತಲ್ಲಿಗೆ ಲೈಫ್ ಮುಗೀತಾ. ಕೆಲಸದಲ್ಲಿ ಇಂಥ ತೊಗೊಂಡ್ರೆ ಹೆಂಗಿರುತ್ತೆ ಲೈಫ್ ಅವಾಗ? ಬದುಕೋಕ್ಕಾಗತ್ತಾ? ಎಷ್ಟು ಕಷ್ಟ ಆಗಿರುತ್ತೆ ಅಲ್ವಾ? ಆ ಥರ ಒಂದು ಪರಿಸ್ಥಿತಿ ಇಲ್ಲ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಈ ಥರ ಒಂದು ಪರಿಸ್ಥಿತಿನೂ ಅನುಭವಿಸಿದ್ದೀರಾ, ಆಗಿದೆ, ತೊಂದರೆ ಆಗಿದೆ. ನೀವೇನು ಹೇಳಿದ್ದೀರಾ ಎಲ್ಲ ಕೇಳ್ಕೊಂಡಿದ್ದಾರೆ. ಅಯ್ಯೋ ಪಾಪ ಈ ಥರ ಆಗಬಾರ್ದಿತ್ತು ಅಂತೆಲ್ಲ ಕೇಳ್ಕೊಂಬಿಟ್ಟು ಮೆತ್ತಗೆ ಅದನ್ನೇ ನಿಮ್ಮ ಎಗೇನ್ಸ್ಟಾಗಿ ನಿಮಗೇ ಯೂಸ್ ಮಾಡಿದ್ದಾರೆ. ನೀವೇ ಹೇಳಿದ್ದ ಇದನ್ನು ಏನೋ ಪ್ರಾಬ್ಲಮ್ನ ಅಥವಾ ನೀವೇನು ಶೇರ್ ಮಾಡಿದ್ರಿ ಅದನ್ನೇ ನಿಮ್ಮ ಎಗೇನ್ಸ್ಟಾಗಿ ಯೂಸ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು 100% ಮಾಡಿರೋದನ್ನೇ ಬರ್ತಾ ಇರೋದು, ಆಯಿತಾ? ಇಂಥ ಕ್ಯಾರೆಕ್ಟರ್ಗಳಿರ್ತಾರೆ ನೋಡಿ, ನಂಬಿಕೆಗೆ ಅರ್ಹರೇ ಅಲ್ಲ. ಯಾರನ್ನ ನಂಬ್ತೀರಾ ನೀವು? ಹೇಗೆ ನಂಬ್ತೀರಾ? ಯಾರೂ ನಂಬೋಕ್ಕಾಗಲ್ಲ, ಆಯಿತಾ? ಭಗವಂತನ ಬಿಟ್ಟರೆ ಯಾರನ್ನೂ ನಂಬೋಕ್ಕಾಗಲ್ಲ. ನಂಬಿಕೆಗೆ ಅರ್ಹರೇ ಅಲ್ಲ. ಇದು ಕಲಿಗಾಲ, ನಿಜವಾಗ್ಲೂ ಹೇಳ್ತೀನಿ. ಯಾರನ್ನಾರು ಇರ್ಬೋದು, ತುಂಬ ಕಷ್ಟ. ಇವಾಗಿನ ಕಾಲದಲ್ಲಿ ಯಾರು ಬೇಕಾದರೂ ಚೇಂಜ್ ಆಗಿಬಿಡ್ತಾರೆ. ಏಕೆಂದರೆ ಆ ಮನಸ್ಸು ಸ್ಥಿಮಿತದಲ್ಲಿರಬೇಕು. ನೀವೇನಾದರೂ ಬೇಜಾರು ಮಾಡಿಕೊಂಡು ನೀವೇನಾದರೂ ಏನಾದ್ರು ಅಂದರೆ ಸಾಕು, ಆಯಿತಾ? ನೀವು ಅಂದರೆ ಅಂದ್ಕೊಳ್ಳಿ, ತಗೋ ಇಂಥ ಕ್ಯಾರೆಕ್ಟ್ರ್ ಎಷ್ಟು ಜನ ಬೇಕು, ಮುಗೀತಲ್ಲಿ ಕತೆ. ನಿಮ್ಮನ್ನೇ ತಿರುಗಿಸಿ ಮುರುಗಿಸಿ ನಿಮ್ಮನ್ನೇ ಇಕ್ಕಟ್ಟಿಗೆ ಸಿಕ್ಕಿಸಿ ಕ್ಲೋಸ್ ಮಾಡಿಬಿಡ್ತಾರೆ ಬೇಕಾದ್ರೆ. ಆ ಥರ ಏನೇ ಹೇಳೋದು, ಈ ಥರ ಎಲ್ಲ ತುಂಬ ಅದೇ ತಲೆಯಲ್ಲಿ ಓಡಿಸ್ತಾ ಇರ್ತಾರೆ. ತಲೆ ಓಡ್ತಾನೇ ಇರುತ್ತೆ, ಎಗೇನ್ಸ್ಟಾಗಿ ಯಾವಾಗಲೂ ಓಡ್ತಾ ಇರುತ್ತೆ ತಲೆ. ಸೊ ಇವರು ಸೇರಿದ್ದಾರೆ, ಇಬ್ಬರು ಸೇರಿ ಮಾಡಿರೋದು ಇದು. ಅರ್ಥ ಆಯ್ತಾ? ಇಬ್ಬರದ್ದು ಕತೆ ಕೈವಾಡ ತುಂಬ ಇದೆ. ಯಾರೋ ಇಬ್ಬರು ಇದ್ದೇ ಇರ್ತಾರೆ. ಈಗ ಒಬ್ಬರು ಇಷ್ಟು ಸ್ಟ್ರಾಂಗ್ ಇದೆ ಇದು ಎನರ್ಜಿ ಅಂತಂದರೆ ಒಬ್ಬರು ಏನೂ ಮುರಿಯೋಕ್ಕಾಗಲ್ಲ. ಅವರ ಸ್ಪಿರಿಟ್ನ, ಆತ್ಮನ ಮುರಿಯೋಕ್ಕೆ ಸಾಧ್ಯ ಇಲ್ಲ. ಇನ್ಯಾರನ್ನೋ ಸಹಾಯ ತೊಗೊಂಡಿರ್ತಾರೆ. ಅದೇ ನಡೆದಿರೋದು ಇದೆಲ್ಲಿ ಬೇಕಾದ್ರೂ ಇರ್ಬೋದು ಈ ಥರ ಒಂದು ಕ್ಯಾರೆಕ್ಟ್ರು. ಸೊ ಇದು ಈ ಥರ ಆಗ್ತಾಯಿದೆ, ಈ ಥರ ಎಲ್ಲ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ? ಸೊ ನೀವು ಧೈರ್ಯವಾಗಿರಬೇಕು, ಏನೂ ಮಾಡೋಕ್ಕಾಗಲ್ಲ. ಈ ಥರ ಒಂದು ಮಾಡಿದ್ದಾರೆ ಅಂದರೆ ಅವ್ರವ್ರ ಕರ್ಮ ಅವ್ರು ಅನುಭವಿಸ್ಲೇಬೇಕಾಗತ್ತೆ, ಅನುಭವಿಸ್ಕೋತಾರೆ. ಬಟ್ ಹಾಗೆ ಅಂತ ನಿಮ್ಮ ಸ್ಪಿರಿಟ್ನ ಮುರಿಯಕ್ಕೆ ನೋಡಿದ್ದಾರೆ, ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಬಲನ ಮುರಿಯಕ್ಕೆ ನೋಡಿದ್ದಾರೆ, ಮುಗ್ಸಕ್ಕೆ ನೋಡಿದ್ದಾರೆ. ನೀವು ಎದ್ದು ನಿಲ್ಲಬೇಕು, ಆಯಿತಾ? ಹೇಗೆ ಅಂತಂದರೆ ಯಾರು ಏನಾದರೂ ಮಾಡಲಿ ನೀವು ಅಷ್ಟೇ ಸ್ಟ್ರಾಂಗ್ ಆಗಬೇಕು, ಎಮೋಷನಲಿ ಸ್ಟ್ರಾಂಗ್ ಆಗಬೇಕು. ಆಗಿದ್ದೀರಾ ಈಗ, ಅಫ್ಕೋರ್ಸ್ ಅದನ್ನೇ ತೋರಿಸ್ತಿರೋದು. ಕ್ವೀನ್ ಆಫ್ ಕಪ್ಸ್ ಸಖತ್ ಸ್ಟ್ರಾಂಗ್ ಆಗಿದ್ದೀರಾ. ಇಂಥವ್ರಿಂದ ದೂರ ಇರಬೇಕಾಗತ್ತೆ ಅಷ್ಟೇನೆ, ಏನೂ ಮಾಡೋಕ್ಕಾಗಲ್ಲ, ಆಯಿತಾ? ಈಗ ಅವ್ರು ಯಾವ ಥರ ಬದುಕ್ತಾ ಇದ್ದಾರೆ, ನಿಮ್ಮನ್ನು ತುಳಿದು ಬದುಕ್ತೀನಿ ಅಂತ ಇದ್ದಾರೆ. ನೀವು ನ್ಯಾಯಬದ್ಧವಾಗಿ ಹೋಗ್ತಾ ಇದ್ದೀರಾ ಅಲ್ವಾ? ಯಾತಕ್ಕೆ ತಲೆಗೆ ಕೆಡಿಸ್ಕೋಬೇಕು ಅವ್ರ ಬಗ್ಗೆ? ಅವ್ರು ಏನಾದ್ರು ಮಾಡ್ಕೊಳ್ಳಿ ಯಾವಾಗ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ಬೇಕಷ್ಟೇ ನೀವು, ಆಯಿತಾ? ಇಲ್ಲಾಂದರೆ ದೇವ್ರಿಗೆ ಸರೆಂಡ್ರ್ ಆಗಿ, ದೇವ್ರನ್ನ ನಂಬಿ, ಯಾರನ್ನೂ ನಂಬೇಡಿ. ಹೇಳ್ತೀನಿ ಕೇಳಿ, ನಾನು ನಿಜವಾಗ್ಲೂ ಹೇಳ್ತೀನಿ, ಕಲಿಗಾಲ ಇದು. ಮನುಷ್ಯರು ಯಾವ ಸಮಯಕ್ಕೆ ಬೇಕಾದರೂ ಚೇಂಜ್ ಆಗಿಬಿಡ್ತಾರೆ. ಇವಾಗ ಯಾರನ್ನೇ ನೋಡಿ ಒಂಥರ ನಾನೇನು ಮಾಡಬೇಕು, ನನಗೇನು ಲಾಭ ಇದೆ, ನಾನು ಎಷ್ಟು ಹೇಗೆ ಬದುಕಬೇಕು ಅಂತ ನೋಡ್ತಾರೆ ಇವತ್ತು. ಬೇರೆಯವ್ರ ಬಗ್ಗೆ ಎಲ್ಲಿದೆ ಕನ್ಸರ್ನ್ ಹೇಳಿ? ತುಂಬ ಕಮ್ಮಿ, ತುಂಬ ಕಮ್ಮಿ. ಆದರೆ ನೀವೇನಾದ್ರು ಶೇರ್ ಮಾಡ್ತೀರಾ ಅಂದ್ರೂ 10 ಸಲ ಯೋಚನೆ ಮಾಡಿ. ನಿಜವಾಗ್ಲೂ ಹೇಳ್ತೀನಿ, ಈ ಥರ ಬರ್ತಾ ಇರೋದು ಎಲ್ಲ ಕಡೆನೂ ತೋರಿಸ್ತಾ ಇದ್ದಾರೆ. ನೀವು ಬರೀ ಮನೇಲಿ ಅಂತಲ್ಲ, ಎಲ್ಲ ಕಡೆ ಒಂದೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಎಷ್ಟು ಉದಾಹರಣೆ ಕೊಡಿಸಿದ್ದಾರೆ. ಇವಾಗ ನೀವೇ ನೋಡ್ತಾ ಇದ್ದೀರಾ, ಭಗವಂತ ನೋಡಿದ್ದಾರೆ, ಆಯಿತಾ? ಖಂಡಿತ ಇದು ತುಂಬ ಈ ಥರ ಕ್ಯಾರೆಕ್ಟರ್ ಜಾಸ್ತಿ ಆಗ್ತಿದ್ದಾರೆ. ಕಲಿಗಾಲ ಅಲ್ವಾ ಇದು, ಅದಕ್ಕೋಸ್ಕರ. ಯಾಕೆ ಅಂದರೆ ಸ್ವಾರ್ಥತೆ. ನನಗೇ ಬೇಕು, ಏನೆಲ್ಲ ಒಳ್ಳೇದಿದೆ ನನಗೇ ಆಗಬೇಕು, ಅದೇ ಅಷ್ಟೇ ಇರೋದು, ಆಯಿತಾ? ಏನು ಒಳ್ಳೇದಾಗ್ತಾಯಿದೆ ನನಗಾಗಬೇಕು ಅಷ್ಟೇ ಫಸ್ಟು. ಯಾರೆಲ್ಲ ಏನು ಒಂದು ರೆಸ್ಪೆಕ್ಟ್ ಸಿಗ್ತಾಯಿದೆ ನನಗೆ ಸಿಗಬೇಕು. ಯಾರಿಗಾದರೂ ಒಂದು ನೇಮು ಫೇಮ್ ಸಿಗ್ತಾಯಿದೆ, ಆ ಹೆಸರು ಕೀರ್ತಿ ಎಲ್ಲ ನನಗೆ ಫಸ್ಟ್ ಸಿಗಬೇಕು, ಆಮೇಲೆ ಬೇರೆಯವ್ರಿಗೆ. ಆ ಥರ ಇರುತ್ತೆ ಇದು, ಆ ಥರ ಇದೆ ಇವಾಗ, ಆಯಿತಾ? ಸೊ ಹಾಗಿರುವಾಗ ನೀವೆಷ್ಟೇ ನೋಡಿ, ಇವು ಬೇಡ್ಕೋತೀರಾ ನಾನು ಇರೋದಿಲ್ಲ ಇಂಥ ಕಡೆಗೆ ಅಂತ ಅಂದ್ರೂ ಬಿಡೋಕ್ಕಾಗಲ್ಲ. ಆ ಥರ ಇರುತ್ತೆ ಅವರು ಬಂಧನ. ಯಾವ ಥರ ಇರುತ್ತೆ ಅಂದರೆ ವರ್ಸ್ಟ್ ಕ್ಯಾರೆಕ್ಟ್ರು. ಇರೋಕ್ಕೂ ಬಿಡಲ್ಲ, ಸಾಯೋಕ್ಕೂ ಬಿಡಲ್ಲ ಅಂಥ ಕ್ಯಾರೆಕ್ಟ್ರು. ಪ್ಲಸ್ ಆಮೇಲೆ ಸಾಯಿಸು ಬಿಡ್ತಾರೆ ಬೇಕಂದರೆ, ಆ ಥರ, ಆಯಿತಾ? ಈಗ ಫೈನಲಾಗಿ ಏನಂತಂದರೆ, ಇವಾಗ ಆಫೀಸಲ್ಲೇ ಈ ಥರ ಏನಾದ್ರು ಒಂದು ಅನ್ಯಾಯ ನಡೀತು ಅಂತಂದರೆ ಎಷ್ಟು ದಿವಸ ಅಂತ ಇರೋಕ್ಕಾಗತ್ತೆ? ಒಂದು ದಿವಸ ಆಚೆ ಬರಲೇಬೇಕಾಗತ್ತೆ ಅಷ್ಟೇ.
ಇದೆಲ್ಲ ಇವಾಗ ಆಫೀಸ್ ಕಲ್ಚರ್ ಎಲ್ಲ ಏನು ಮುಂಚಿನ ಥರ 10 ವರ್ಷ 20 ವರ್ಷ ಒಂದೇ ಕಡೆ ಕೆಲಸ ಮಾಡಬೇಕು ಅಂತಲೂ ಏನೂ ಅಲ್ಲ ಇವಾಗ. ಸೊ ಇಟ್ಸ್ ಚೇಂಜ್ಡ್ ಅ ಲಾಟ್ ಆ್ಯಕ್ಚುಲಿ. ಎಷ್ಟು ಚೇಂಜಸ್ ಬರುತ್ತೆ ಅಷ್ಟು ಏನು ನಾವು ಪರ್ಸನಲ್ ಲೈಫಲ್ಲಿ ಇಂಪ್ರೂವ್ಮೆಂಟ್ ಇರುತ್ತೆ ಅಂತ ಇವಾಗೆಲ್ಲ. ಸೊ ಹಾಗಾಗಿ ಈ ಥರ ಯಾರಾದ್ರು ಮಾಡಿದ್ರೂ ಹೋಗಂತ ಹೋಗೋರು ಇರ್ತಾರೆ ಆಯಿತಾ. ಬಟ್ ಒಂದೊಂದು ಕಡೆ ಆ ಥರ ಆಗಿರುತ್ತೆ, ತೊಂದರೆ ಆದಾಗ ಆಗಿದೆ ಅಂತಲೇ ತೋರಿಸ್ತಾ ಇದ್ದಾರೆ. ಆ ಥರ ಆಗಿರೋದಕ್ಕೇ ಈ ಥರ ಮಾಡಿರೋದು, ಬ್ಲ್ಯಾಕ್ ಮೇಲ್ ಮಾಡಿರೋದು ಅನ್ಯಾಯವಾಗಿ ಅಂತಲೂ ಹೇಳಿಸಿದ್ದಾರೆ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ, ಓಕೆನಾ. ಸೊ ಫರ್ದರ್ ನೋಡೋಣ, ಇನ್ನೂ ಏನು ಹೇಳಿಸ್ತಾರೆ ಅಂತ ನೋಡೋಣ, ಓಕೆನಾ. ಸೊ ನೆಕ್ಸ್ಟ್ ಏನು ಪ್ರೇರಣೆ ಆಗುತ್ತೆ ಗೊತ್ತಿಲ್ಲ. ಸೊ ಹಾಗೆ ವಿಡಿಯೋ ನೋಡೋಣ, ಓಕೆನಾ, ಮಾಡ್ತೀನಿ. ಸೊ ಇಲ್ಲಿವರೆಗೂ ನೋಡಿ ಇಷ್ಟ ಆಗಿದೆ ಅಂದರೆ, ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ 100% ನಿಮಗೆ ಎಲ್ಲೋ ಒಂದು ಕಡೆ ಅನ್ವಯಿಸಿರುತ್ತೆ ಆಯಿತಾ. ಇಲ್ಲ ಅಂತಂದರೆ ನಿಮ್ಮ ಫ್ಯಾಮಿಲಿಯವ್ರದ್ದು ಒಂದು ಸ್ಟೋರಿ ಇರುತ್ತೆ, ಇವ್ರದ್ದು ಅಥವಾ ಇವ್ರದ್ದು ಇರ್ಬೋದು ಆಯಿತಾ. ನಿಮ್ಮ ಫ್ಯಾಮಿಲಿಯವ್ರು ಯಾರು ಈ ಥರ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಒಂದು ನ್ಯೂಸ್ ಬರ್ಬೋದೇನೋ, ಓಕೆನಾ, ಆ ಥರನೂ ಇರುತ್ತೆ. ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋ ನಿಮ್ಮ ಕೈ ಸೇರುತ್ತೆ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಹಾಗೆ ಹೈಪ್ ಅಂತ ಇರುತ್ತೆ, ಹಾಗೆ ಅದನ್ನು ಹಿಟ್ ಮಾಡಿ, ಸೊ ದಟ್ ಸ್ವಲ್ಪ ಜಾಸ್ತಿ ಜನಕ್ಕೆ ಸೇರುತ್ತೆ. ಮತ್ತು ಕಮೆಂಟ್ಸ್ ಆರ್ ವೆಲ್ಕಮ್, ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.